ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹಾಯ್ ಲಡ್ಡು, ಏನು ಮಾಡ್ತಿದ್ಯಾ? ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವ್ಲಾಗಲ್ಲಿ ಹೇಳಿದ್ದೆ ಕೊಬ್ಬರಿ ಹೊಡಿತಾ ಇದ್ದೀವಿ ಅಂತ. ಅದರದ್ದೇ ಸ್ವಲ್ಪ ಕೆಲಸ ಇತ್ತು, ಅಂದರೆ ಕೌಟಿತ್ತು ತೆಗಿಯೋದು, ಅದನ್ನು ತೆಗಿತಾ ಇದ್ವಿ. ಹಾಗೆ ಕೊಬ್ಬರಿ ಸ್ವಲ್ಪ ಚಿಪ್ಪಿಗೆ ಅಂಟ್ಕೊಂಡಿರುತ್ತಲ್ಲ, ಅದನ್ನ ಎಬ್ಬೋದೆಲ್ಲ ಇತ್ತು, ಅದ್ರ ಕೆಲಸ ನಡೀತಾ ಇದೆ. ಮನೆ ತುಂಬ ಅರಿವಿ ನಿಂತಿದೆ, ಕೆಲಸ ಆಗಿಲ್ಲ. ಬೆಳಗ್ಗೆ ಒಂದ್ಸಲ ತೋಟಕ್ಕೆ ಹೋಗಿ ಬಂದು ಈಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಕರೆಂಟ್ ಹೋಯ್ತು, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಅಂದರೆ ಫುಲ್ ಆಚೆಲೆಲ್ಲ ಮೋಡ, ಸ್ವಲ್ಪನೂ ಬಿಸಿಲೇ ಇಲ್ಲ. ನಮ್ಮೂರಲ್ಲಿ ಬಿಸಿಲು ಬಂದೆ ಒಂದು 2 ತಿಂಗಳು ಮೇಲಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರಲ್ಲ, ಹಾಗಾಗಿ ಮಾಡಿಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಅವರೆಕಾಳಿತ್ತು, ಹಾಗಾಗಿ ಅವರೆಕಾಳು ಟೊಮೊಟೊ ಬಾತ್ ಮಾಡಿದ್ದೆ. ಎಲ್ಲದಕ್ಕೂ ಅವರೆಕಾಳು ಹಾಕಿರೋ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಅವರೆಕಾಳು ತಿಂಡಿ. ಬೇಗನೆ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚಟ್ನಿ ಮಾಡಬಹುದು ಅಥವಾ ಮೊಸರು ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಖಾರ ಏನೂ ರುಬ್ಬಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಅವತ್ತು ಟೊಮೊಟೊ ಎಲ್ಲ ರುಬ್ಬಿ ಮಾಡಿದ್ದೆ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಅದು ಮದುವೆ ಮನೇಲಿರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ. ಇದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಅವರೆಕಾಳು ಹಾಕಿದರೆ ಆ ಥರ ಮಾಡೋದಿಲ್ಲ, ಅದಕ್ಕೆ ಅಷ್ಟು ಚೆನ್ನಾಗೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರೆಕಾಳು ಹಾಕಿ ಮಾಡಿದರೆ ಅದು ಬಟಾಣಿ ಕಾಳಿದ್ರೇ ಚೆನ್ನಾಗಿರೋದು. ಟೊಮೊಟೊ ಬಾತ್ ರೆಡಿ ಆಯಿತು. ಅಲ್ಲಿಂದ ದಾಳಿಂಬೆ ತೋಟಕ್ಕೆ ಹೋಗಿ 9 ಗಂಟೆ ತನಕ ತೋಟದಲ್ಲಿದ್ದು ವಾಪಸ್ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಕೊಬ್ಬರಿ ಎಲ್ಲ ತೆಗಿಯೋದಿತ್ತು. ನೆನ್ನೆ ತೆಗೆದಿದ್ವಿ, ಸ್ವಲ್ಪ ಉಳ್ಕೊಂಡಿತ್ತು. ಹಾಗಾಗಿ ಕೌಟ್ ಎಬ್ಬೋದು ಮತ್ತು ಕೊಬ್ಬರಿ ಯಾವ್ದು ಅಂಟ್ಕೊಂಡಿರುತ್ತೆ ಚಿಪ್ಪಿಗೆ ಅದನ್ನು ತೆಗಿಯೋದು ಮಾಡ್ತಾಯಿದ್ದೀನಿ. ನನ್ನ ಮಗಳ ಜೊತೆ ಮಾತಾಡಿಕೊಂಡು ನಾನು ಅವಳ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಚಿಂಟು ನೋಡಿದೆ. ಚೆನ್ನಾಗಿರುತ್ತೆ ಸ್ಟೋರಿ ಲಿಟಲ್ ಕೃಷ್ಣ, ಡೋರಾ ಎಲ್ಲ ಚೆನ್ನಾಗಿರುತ್ತೆ. ಅವ್ನು ನೋಡಿ ನಂತರ ಅದು ಬೋರ್ ಆದಮೇಲೆ ಮತ್ತೆ ನಾನು ಕಾಮಿಡಿ ಹಾಕ್ಕೊಂಡು ನೋಡ್ತೀನಿ. ನನ್ನ ಜೊತೆ ಅವಳು ಕೂತ್ಕೊಂಡು ಟಿ ವಿ ನೋಡ್ತಾಳೆ. ಇಬ್ಬರು ಮಾತಾಡಿಕೊಂಡು ಟಿ ವಿ ಕಡೆ ಅಷ್ಟು ಗಮನನೇ ಇರೋದಿಲ್ಲ. ನಾವಿಬ್ಬರು ಚೆಂದ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ. ಅವಳು ನನಗೆ ಏನೇನೋ ಹೇಳ್ತಾನೆ ಇದ್ದು, ನಾನು ಅಂದ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಹೇಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಮಾತಾಡ್ತಾ ಇರ್ತಾಳೆ. ನೀವು ವಿಡಿಯೋ ಆನ್ ಮಾಡಿದವಳು ಅಷ್ಟು ಮಾತಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ. ನೀವು ಇವಾಗ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಅದೇ ಕ್ಯಾಮ್ರಾ ಆನ್ ಮಾಡಿ ಮಾತಾಡೋ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ ಇದು ಕ್ಯಾಮ್ರಾ ಆನ್ ಆಗಿದೆ ಅಂತ. ನಗಾಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾಳೆ. ಮಾತೇ ಬರಲ್ವೇನೋ ಅನ್ನೋವಷ್ಟು ಸೈಲೆಂಟಾಗಿರ್ತಾಳೆ. ಆದರೆ ಅವಳು ಅಷ್ಟು ಸೈಲೆಂಟ್ ಅಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಎಲ್ಲರೂ ಕೂಡ ನಮ್ಮೂರೆಲ್ಲ ಹಂಗೆ ಅಂತಿರ್ತಾರೆ, ಅಂದರೆ ನೋಡಿದವರು. ಈ ಕಡೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತೋಟಕ್ಕೆ ಹೋಗೋದಾದರೆ ಈ ಕಡೆನೇ ಹೋಗಬೇಕು. ಫಸ್ಟೆಲ್ಲ ಮಾತಾಡಿಸ್ದಾಗ ಇವಳು ಮಾತೇ ಆಡ್ತಿರ್ಲಿಲ್ಲ, ಇಷ್ಟೊಂದು ಮಾತಾಡ್ತಾಳಲ್ಲ ಅಂತ ಅಂತಾರೆ. ಈಗ ಹೆಂಗೆ ಆಗ್ಬಿಟ್ಟಿದ್ದಾಳೆ ಅಂತಂದರೆ ಅವರೇ ಸುಮ್ಮನೆ ಹೋಗ್ತಾಯಿದ್ರೆ ಕೂಗಿ ಮಾತಾಡಿಸಿ ಕಳಿಸ್ತಾಳೆ. ಅಷ್ಟು ಮಾತಾಡ್ತಾಳೆ, ಅಷ್ಟು ಅಡ್ಜಸ್ಟ್ ಆಗಿದ್ದಾಳೆ. ಹಾಗೆ ನಮ್ಮ ಮನೆ ಹತ್ರನೇ ಡೈರಿ ಇರೋದು, ಅಲ್ಲಿ ಗಾಲಕ್ಕಕ್ಕೆ ಹೋಗ್ತಾಳೆ ಅಪ್ಪನ ಜೊತೆಗೆ ಅಥವಾ ನನ್ನ ಜೊತೆಗೆ ಬರ್ತಾಳೆ. ಮತ್ತು ಅಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಾಳೆ. ಎಲ್ಲರೂ ಹಂಗಂತಿರ್ತಾರೆ, ಮುಂಚೆ ನೀನು ಮಾತೇ ಆಡ್ತಿರ್ಲಿಲ್ಲ, ಇವಾಗೇನು ಇಷ್ಟೊಂದು ಮಾತಾಡ್ತೀಯಾ ಅಂತ. ಫಸ್ಟು ಯಾರು ಪರಿಚಯ ಇರುತ್ತೆ ಅವ್ರನ್ನ ಮಾತ್ರ ಮಾತಾಡ್ಸೋಳು. ಈಗಂತೂ ಎಲ್ಲರೂ ನೋಡಿ ನೋಡಿ ಅವಳಿಗೆ ಗೊತ್ತಾಗಿದೆ ಇವರೆಲ್ಲ ನಮ್ಮೂರವರು, ಅಂದರೆ ನನಗೆ ಗೊತ್ತಿರೋರು ಅಂತ. ಹಾಗಾಗಿ ಎಲ್ಲರ ಜೊತೆನೂ ಚೆಂದ ಮಾತಾಡ್ತಾಳೆ. ಡೇ ಇನ್ ಮೈ ಲೈಫ್ ಮಾಡಬಹುದು, ಆದರೆ ಸೇಮ್ ರೊಟೀನ್ ಇರುತ್ತೆ. ಹಾಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ. ನೀವು ಕಮೆಂಟ್ಸಲ್ಲಿ ಕೇಳಿದ್ರಿ, ಹಾಗಾಗಿ ಎಲ್ಲ ಕೆಲಸನಂತೂ ತೋರಿಸೋದಕ್ಕಾಗೋದಿಲ್ಲ, ಕೆಲವೊಂದು ಕೆಲಸಗಳನ್ನು ತೋರಿಸ್ತೀನಿ. ದಿನದ 24 ಗಂಟೆಯಲ್ಲಿ ನಾನು ವೀಡಿಯೋ ಮಾಡೋದೇ 10 ರಿಂದ 12 ನಿಮಿಷ ಇರುತ್ತೆ. ಪುಟ್ಟು ವ್ಲಾಗ್ಗಳನ್ನು ಹಾಕ್ತೀನಿ. ರೀಸನ್ ಇಷ್ಟೇ, ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಎಡಿಟಿಂಗ್ ಮಾಡೋದು ಕಷ್ಟ ಆಗುತ್ತೆ, ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ. ಜೊತೆಗೆ ಜಾಸ್ತಿ ಲೆಂತಿ ಆಗ್ತಾ ಹೋದರೆ ಅದನ್ನೇ ನಿಮಗೂ ಕೂಡ ಬೋರ್ ಆಗಬಹುದು ಅಥವಾ ಅದು ಚೆನ್ನಾಗಿಲ್ಲ ಅಂತ ಅನ್ನಿಸ್ಬಹುದು. ಹಾಗಾಗಿ ಆದಷ್ಟು ನಾನೇ ಕಡಿಮೆ ಮಾಡಿ ಎಡಿಟಿಂಗಲ್ಲೇ ಫಾಸ್ಟ್ ಮಾಡಿ ಅಥವಾ ಕಟ್ ಮಾಡಿ 8 ರಿಂದ 10 ನಿಮಿಷ 12 ನಿಮಿಷಕ್ಕೆ ತಂದು ಇಟ್ಟಿರ್ತೀನಿ. ಅದನ್ನೇ ಶೂಟ್ ಮಾಡೋದು ತುಂಬ ಹೊತ್ತು ಮಾಡಿರ್ತೀನಿ. ಜೊತೆಗೆ ಎಡಿಟಿಂಗ್ ಮಾಡೋದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಇದಕ್ಕೆ ತುಂಬಾ ಶ್ರಮ ಹಾಕಿ ನಾನು ಯೂಟ್ಯೂಬನ್ನು ಮಾಡ್ತಾಯಿದ್ದೀನಿ. ಹಾಗೆ Q&A ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಒಂದು ಪೋಸ್ಟ್ ಕೂಡ ಹಾಕಿದ್ದೀನಿ. ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಏನು ಡೌಟ್ ಇತ್ತು ಅದನ್ನು ಕೇಳಿದ್ದಾರೆ. ತುಂಬ ಏನು ಕಮೆಂಟ್ಸ್ ಬಂದಿಲ್ಲ, ಕಡಿಮೆನೇ ಬಂದಿದೆ. ಇನ್ನು ಯಾರು ಅದನ್ನು ನೋಡಿಲ್ಲ ಆ ಪೋಸ್ಟ್ಗೆ. ನನ್ನ ಬಗ್ಗೆ ಏನಾದ್ರೂ ತಿಳ್ಕೊಳ್ಬೇಕು ಅಂತ ನಿಮಗೆ ಅನಿಸಿದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿಗೆ ಹೋಗಿ ನೀವು ಕಮೆಂಟಲ್ಲಿ ಕೇಳಬಹುದು. ನೆಕ್ಸ್ಟು ವ್ಲಾಗನ್ನು Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಆದಷ್ಟು ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ನೀವು ವ್ಯೂವರ್ಸ್ ಇರ್ತಾರೆ ಅಥವಾ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಅದನ್ನು ಕಮೆಂಟಲ್ಲಿ ತಿಳಿಸಿ. ಒಂದೇ ಪೋಸ್ಟಲ್ಲಿದ್ದರೆ ನನಗೆಲ್ಲ ಕಮೆಂಟ್ಸನ್ನು ಬರ್ಕೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಿವರೆಗೂ ಯಾವುದೆಲ್ಲ ಹಾಕಿದ್ದಾರೆ ಅದನ್ನು ಬರೆದಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಆಗಿದೆ, ಹಾಗಾಗಿ ಮತ್ತೆ ಅದನ್ನು ವಿಡಿಯೋ ಮಾಡಿಲ್ಲ. ನೀವು ಎಲ್ಲ ವ್ಲಾಗ್ಗಳಲ್ಲಿ ಕಮೆಂಟನ್ನು ಕೇಳಿದರೆ ಅದನ್ನು ಬರ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪೋಸ್ಟನ್ನು ಹಾಕಿದ್ದೀನಿ. ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕಮೆಂಟ್ಸನ್ನು ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಎಲ್ಲದನ್ನು ಕ್ಲೀನ್ ಮಾಡಿ ಯಾವುದ್ಯಾವ್ದು ಸಪ್ರೇಟಾಗಿ ಪ್ಯಾಕ್ ಮಾಡಿ, ಒಂದು ಓಳು, ಇನ್ನೊಂದು ಕೌಟು, ಇನ್ನೊಂದು ಚೆನ್ನಾಗಿರೋ ಕೊಬ್ಬರಿ, ಮೂರು ಮಾಡಿ ಸಪ್ರೇಟಾಗಿ ಎಲ್ಲದನ್ನು ತೆಗೆದಿಟ್ಟು ಆಯಿತು. ಸ್ವಲ್ಪ ಹಸಿ ಕಾಯಿ ಇತ್ತು, ಅದನ್ನು ಕಾಯಿ ತೆಗೆದಿಡ್ತಾ ಇದ್ದೀನಿ. ಕಾಯಿ ತೊಗೊಳ್ಳೋದಿಲ್ಲ, ಅಡುಗೆಗೆ ಎಷ್ಟಾಗುತ್ತೋ ಅಷ್ಟು ಬಳಸ್ಕೊಳ್ಳೋದು. ಒಬ್ಬಟ್ಟು ಮಾಡು, ಕಾಯಿ ಒಬ್ಬಟ್ಟು ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಮಾಡಿಲ್ಲ. ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಯಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಇದೆ, ಯಾವುದನ್ನು ವೇಸ್ಟ್ ಮಾಡಬೇಕು ಅಂತ ಅನಿಸೋದಿಲ್ಲ. ಅಂದರೆ ಅದು ರೇಟ್ ಇರಲಿ ಬಿಡಲಿ, ನಾನು ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡಿದ್ದೆ. ಹಂಗಾದರೆ ಕ್ಲೀನ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಅಂತ. ಆದ್ರೂ ಸ್ವಲ್ಪ ಸಣ್ಣ ಧೂಳು ಕೆಳಗೆಲ್ಲ ಉದುರಿರುತ್ತೆ. ಇನ್ನು ದೊಡ್ಡದೆಲ್ಲ ಕ್ಲೀನ್ ಮಾಡ್ಬೇಕಂತ ಏನಿರೋದಿಲ್ಲ, ಚಾಪೆಯಲ್ಲಿರುತ್ತೆ, ತೊಗೊಂಡೋಗಿ ಆಚೆಗೆ ಹಾಕಿದರೆ ಕ್ಲೀನ್ ಆಗಿಬಿಡುತ್ತೆ. ಎಲ್ಲದನ್ನು ಒಂದ್ಸಲ ಕಸ ಗುಡಿಸ್ಬಿಡೋಣ ಅಂತ ಅಂದ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಒಂದ್ಸಲ ನೆಲ ಒರೆಸ್ಬಿಟ್ರೆ ಮನೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಬೆಳಗ್ಗೆ ನೆಲ ಒರೆಸಿರಲಿಲ್ಲ, ರೀಸನ್ ಇಷ್ಟೇ, ಎಲ್ಲ ಹತ್ರನೂ ಕೊಬ್ಬರಿ ಇತ್ತು. ಮತ್ತು ತೆಗೆದ್ಮೇಲೆ ಹೇಗಿದ್ರೂ ಧೂಳಾಗುತ್ತೆ ಅಂತ ಗೊತ್ತಿತ್ತು, ಹಾಗಾಗಿ ನೆಲ ಯಾವುದೂ ಒರೆಸಿರಲಿಲ್ಲ, ಹಾಗೇ ಬಿಟ್ಟಿದ್ದೆ. ಈಗ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಸಂಜೆ ಮತ್ತೆ ತೋಟಕ್ಕೆ ಹೋಗೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸ್ಕೊಳ್ತೀನಿ. ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಮತ್ತು ಆಚೆಯಲ್ಲೂ ಕೂಡ ನೆನ್ನೆ ಕೊಬ್ಬರಿ ಹೊಡೆದಿದ್ವಲ್ಲ, ಅಲ್ಲೂ ಕೂಡ ಧೂಳೆಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡಿ ನೆಲ ಒರೆಸಿ ನಂತರ ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗಿದ್ದೆ. ನಾನು ತೋಟಕ್ಕೆ ಹೋದೆ, ಮಳೆ ಬಂತು. ನೋಡ್ಬೋದು ಹೆಂಗೆ ಮಳೆ ಬರ್ತಾ ಇದೆ ಅಂತ. ಈಗಂತೂ ಏನೇ ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಔಷಧಿ ಹೊಡೆದ ತಕ್ಷಣ ಮಳೆ ಬರುತ್ತೆ, ಔಷಧಿ ಎಲ್ಲ ಹೋಗುತ್ತೆ. ಹಾಗಂತ ಹೊಡಿದಲ್ಲೇ ಹಾಗೆ ಇರೋದಕ್ಕೂ ಆಗೋದಿಲ್ಲ. ಹೊಡೆದ್ಮೇಲೆ ಅದು ವೇಸ್ಟ್ ಆಗುತ್ತೆ, ಅದು ಬೇಜಾರಾಗೋದು. ಅಂದರೆ ಹೊಡೆದಿರುವಂತಹ ಶ್ರಮನೂ ವೇಸ್ಟು, ಔಷಧಿ ದುಡ್ಡು ವೇಸ್ಟು, ಎಲ್ಲದು ವೇಸ್ಟು. ಗಿಡದ ರೋಗನೂ ಕೂಡ ಕಡಿಮೆ ಆಗೋದಿಲ್ಲ. ಈ ಥರ ಬಂದರೆ ಯಾವುದೇ ತರಕಾರಿ ಆಗಿರ್ಬೋದು, ಬೆಳೆಗಳನ್ನಾಗಿರ್ಬೋದು, ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮಗಂತೂ 2 ತಿಂಗಳಾಯಿತು ಮಳೆನೇ ಬಿಟ್ಟಿಲ್ಲ. ಹಾಯ್ ಲಡ್ಡು, ಏನು ಮಾಡ್ತಿದ್ಯಾ? ಮೊನ್ನೆನ ಒಂದು ವ್ಲಾಗಲ್ಲಿ ಲಡ್ಡು ಕಾಣಿಸಿರ್ಲಿಲ್ಲ, ಅದಕ್ಕೆ ಇಬ್ಬರು ಕಮೆಂಟ್ಸ್ ಹಾಕಿದ್ರು, ಲಡ್ಡು ಮಿಸ್ಸಿಂಗ್ ಅಂತ ವ್ಲಾಗಲ್ಲಿ. ಆಯ್ ಮಾಡೋಕಂದ ನೀನು. ತೋಟದಿಂದ ಬಂದು ಹಾಲು ಕರೆದು ಎಲ್ಲ ಆಯಿತು. ಬಾ, ಎಲ್ರದ್ದು ಕಾಫಿ ಆಯ್ತಾ ಕೇಳು. ಚೆನ್ನಾಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ನೀನು ಕೇಳು, ಚೆನ್ನಾಗಿದ್ದೀರಾ? ನಾನು ಮಿಸ್ ಮಾಡ್ಕೊಂಡ್ರಾ ವ್ಲಾಗಲ್ಲಿ? ಮಾಡ್ಕೊಂಡ್ರಾ? ನೀನು ಸಣ್ಣ ಆಗಿದೆಯಂತೆ, ಎಲ್ಲರೂ ಕೇಳ್ತಾ ಇದ್ದಾರೆ ಲಡ್ಡು ಯಾಕೆ ಸಣ್ಣ ಆಗಿದ್ದಾಳೆ ಅಂತ. ಹೇಳು, ನೀನು ಸಣ್ಣ ಆಗಿದೆಯಾ ದಪ್ಪ ಆಗಿದೆಯಾ? ಹಾಂ, ಯಾಕೆ ಸಣ್ಣ ಆಗಿದೆಯಾ? ಯಾಕೆ ಸಣ್ಣ ಆಗಿದೆಯಾ ನೀನು? ಲಡ್ಡು ಸಂಡೆ ಮಂಡೆ ಹೇಳೋದು ಕಲ್ತಿದ್ದಾಳೆ. ಹೇಳು, ಸಂಡೆ ಮಂಡೆ ಹೇಳು ನೀನು. ಗುಡ್ ಗರ್ಲ್, ಬಾಯ್ ಮಾಡು. ಹಾಂ, ಹೋಗು. ಲಡ್ಡುನ ಕ್ಯಾಮ್ರಾ ಮುಂದೆ ಕರೆದು ಮಾತಾಡೇ ಇರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು. ಲಡ್ಡುನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತೆಲ್ಲ ಕಮೆಂಟ್ ಹಾಕಿದ್ರಿ, ಹಾಗಾಗಿ ಲಡ್ಡುನ 1 ನಿಮಿಷ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಸ್ದೆ. ಹಾಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ, ಅವಳ ಪಾಡಿಗಳು ಆಟ ಆಡ್ಕೊಂಡು ಸುಮ್ಮನೆ ಇರ್ತಾಳೆ. ಹಾಗೆ ಇಲ್ಲಿ ತುಳಸಿ ಗಿಡದ ಮೇಲೆ ಹೂ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದಿದ್ದರೆ ಮತ್ತೆ ಗಿಡ ಮುಂದೆ ಚಿಗುರು ಬರೋದಿಲ್ಲ. ನಾನು ತುಳಸಿಯನ್ನು ಜಾಸ್ತಿ ತೆಗೆದು ಹಾರ ಕಟ್ಟಿ ರಾಯರಿಗೆ ಹಾಕ್ತಾ ಇರ್ತೀನಲ್ವ, ಅದು ತುಳಸಿ ಮುಂದೆ ಚಿಗುರು ಬಂದಿಲ್ಲ ಅಂತಂದರೆ ಮತ್ತೆ ಹಾರ ಕಟ್ಟೋದಾಗ ತುಳಸಿನೇ ಇಲ್ದಂಗೆ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆ ಇರುವಂತಹ ತುಳಸಿ ಎಲ್ಲ ತೆಗಿತಾ ಇದ್ದೀನಿ. ಹಾಗೆ ನಾಳೆ ಪೂಜೆಗೆ ಸ್ವಲ್ಪ ತುಳಸಿಯನ್ನು ಬಿಡಿಸ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ತಾ ಇದ್ದರೆ ಮೇಲ್ಗಡೆ ಹೂ ತೆಗಿತಾ ಇದ್ದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೇಳ್ತಾ ಇದ್ದೆ ಮಳೆ ಬರ್ತಾ ಇದೆ ಅಂತ. ಹೌದು, ಸಿಕ್ಕಾಪಟ್ಟೆ ಮಳೆ, ಅಂದರೆ ಫುಲ್ಲು ಜೋರು ಮಳೆ ಏನಲ್ಲ. ಈ ಕೆಲಸ ಕೆಡಿಸೋದಕ್ಕೆ ಎಷ್ಟು ಮಳೆ ಬರಬೇಕು ಅಷ್ಟು ಬರುತ್ತೆ. ಔಷಧಿ ಹೊಡೆದ ತಕ್ಷಣ ಮಳೆ ಬರುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ. ಎಷ್ಟು ಟೈಮ್ ಕೊಟ್ಟು ಔಷಧಿ ಹೊಡೆದಿರ್ತಾರೆ. ಔಷಧಿ ಹೊಡೆದಿರುವಂತಹ ಟೈಮು ವೇಸ್ಟ್, ಅಂದರೆ ಅವ್ರು ಅಷ್ಟು ಶ್ರಮ ಹಾಕಿ ಹೊಡೆದಿರ್ತಾರಲ್ಲ ಅದು ವೇಸ್ಟು. ಹಾಗೆ ಗಿಡಗಳು ಕೂಡ
ಪೂರ್ತಿಯಾಗಿ ರೋಗ ಇಲ್ದಂಗೆ ಆಗೋದಿಲ್ಲ. ಮಳೆ ಬರ್ತಾನೆ ಇರುತ್ತಲ್ಲ, ರೋಗ ಜಾಸ್ತಿ ಆಗುತ್ತೆ. ಹಾಗೆ ದುಡ್ಡು ಕೂಡ ವೇಸ್ಟು. ಅದಕ್ಕೆ ಎಷ್ಟು ದುಡ್ಡಿರುತ್ತೆ ಅಷ್ಟು ಕಷ್ಟಪಟ್ಟು ಹೊಡೆದ್ರೂ ವರ್ಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕಡೆ 2-3 ತಿಂಗಳಾಯಿತು ಬಿಸಿಲು ಅನ್ನೋದೇ ನೋಡಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಥರ ಇರುತ್ತೆ. ಅಂದರೆ ಕೆಲಸ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬಿಸಿಲಿಲ್ಲ, ಸುಸ್ತಾಗಲ್ಲ. ಆದರೆ ಈ ಥರ ವೆದರ್ ಇದ್ದರೆ ಬೆಳೆಗಳನ್ನು ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ರೋಗಗಳು ಜಾಸ್ತಿ ಆಗುತ್ತೆ. ನಿಮ್ಮ ಕಡೆನೂ ವೆದರ್ ಇದೇ ರೀತಿ ಇದೆಯಾ ಅಥವಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.